ಕಡಲ ಕಿನಾರೆಯಲ್ಲಿ ಗಾಳಿಪಟಗಳದ್ದೇ ಸದ್ದು, ಬಾನಂಗಳದಲ್ಲಿ ಗಾಳಿಪಟಗಳದ್ದೇ ರಂಗು. ಮಂಗಳೂರಿನ ತಣ್ಣೀರುಬಾವಿಯಲ್ಲಿ ಕಡಲ ಕಿನಾರೆ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ನಡೆಯಿತು. ವಿಭಿನ್ನ ಗಾಳಿಪಟಗಳು ಪ್ರವಾಸಿಗರನ್ನ ಆಕರ್ಷಿಸಿದ್ವು. ನಿಜ, ಹುಲಿ ಚಿರತೆ ಗಗನವೇರಿ ಹಾರಾಡ್ತಿದ್ದಂತೆ ಕಾಣ್ತಿತ್ತು. ಸ್ಪೈಡರ್ ಮ್ಯಾನ್ ಗಾಳಿಯಲ್ಲಿ ತೇಲಿ ತೇಲಿ ಸಾಗ್ತಿದ್ದಾನೆ. ಹುಂಜವೊಂದು ಆಗಸದಲ್ಲಿ ಕುಣಿತಿದೆ. ಮೀನುಗಳು ಸಮುದ್ರದಿಂದ ನಭಕ್ಕೆ ಜಿಗಿದಂತೆ ಕಾಣ್ತಿದ್ವು. ಮಂಗಳೂರಿನ ತಣ್ಣೀರುಬಾವಿ ಕಡಲ ತೀರದಲ್ಲಿ ನಡೆದ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಎಲ್ಲರ ಗಮನ ಸೆಳೆಯಿತು. ಟೀಮ್ ಮಂಗಳೂರು ಹವ್ಯಾಸಿ ಗಾಳಿಪಟ ಸಂಸ್ಥೆ ಆಯೋಜಿಸಿದ್ದ ಉತ್ಸವದಲ್ಲಿ ನೂರಾರು ಗಾಳಿಪಟಗಳು ಹಾರಾಡಿದ್ವು. ಈ ಉತ್ಸವದ ವಿಶೇಷತೆ ಹೇಳಿದ್ರೆ ಸಾಮೂಹಿಕವಾಗಿ ಎಲ್ಲರೂ ಒಂದು ಸೌಹಾರ್ದತೆ ರೀತಿಯಲ್ಲಿ, ಭಾವೈಕ್ಯತೆ ರೀತಿಯಲ್ಲಿ ಎಲ್ಲರೂ ಮನೋರಂಜನೆ. ಇಲ್ಲಿ ಜಾತಿ ಭೇದ ಪಕ್ಷ, ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಎಲ್ಲರೂ ಸಮಾನವಾಗಿ ಇವತ್ತು ಗಾಳಿಪಟ ಹಾರಿಸ್ತಾರೆ. ಜನರು ಎಂಜಾಯ್ ಮಾಡ್ತಾರೆ. ಯಾಕಂದ್ರೆ ಜನರು ಇದೀಗ 4ನೇ ವರ್ಷದ ನಂತರ, ನಾವು 20 ನಂತರ 24ನೇ ವರ್ಷ ಜನರು ಇದಕ್ಕೆ ಕಾಯ್ತಾ ಇದ್ದಾರೆ, ಏನೇನು ಗಾಳಿಪಟ ಅಂತ. ಮತ್ತೆ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ರಾಜ್ಯ ಹೊರ ರಾಜ್ಯವಲ್ಲದೆ ಮಲೇಷ್ಯಾ, ಇಂಡೋನೇಷ್ಯಾ, ಗ್ರೀಸ್, ಸ್ವೀಡನ್, ಉಕ್ರೇನ್, ಥೈಲ್ಯಾಂಡ್, ವಿಯೆಟ್ನಾಂ, ಎಸ್ಟೋನಿಯಾ ಹೀಗೆ 13 ದೇಶದ ಪ್ರತಿನಿಧಿಗಳು ಕೂಡ ವಿಶೇಷ ಗಾಳಿಪಟಗಳನ್ನ ಕಡಲ ಕಿನಾರಿಯಲ್ಲಿ ಹಾರಿಸಿದ್ರು. ಗಾಳಿಪಟಗಳ ಹಾರಾಟ ಕಂಡು ಪ್ರೇಕ್ಷಕರು ಕುಣಿದು ಕುಪ್ಪಳಿಸಿದ್ರು. ತುಂಬಾ ಖುಷಿ ಆಗ್ತದೆ. ಎಷ್ಟು ಅಂದ್ರೆ ನಮ್ ಬರ್ತಾ ಇರುವಾಗ್ಲೇ ಕೈಟ್ಸ್ ನೋಡಿ ತುಂಬಾ ಖುಷಿ ಆಯ್ತು. ಈಗ ನೋಡುವಾಗ ಒಂದೆಷ್ಟು ಖುಷಿ ಆಗ್ತದೆ ಅಂದ್ರೆ ನಂಗೆ ಸಹ ಫ್ಲೈ ಮಾಡ್ಬೇಕು ಅಂತ ಆಸೆ ಆಗ್ತದೆ, ಅಷ್ಟು ಖುಷಿ ಆಗ್ತಾ ಉಂಟು. ಒಂದೇ ಆಕಾಶ, ಒಂದೇ ಭೂಮಿ, ಒಂದೇ ಕುಟುಂಬ ಎಂಬ ಧ್ಯೇಯ ವಾಕ್ಯದಲ್ಲಿ ಸಾಮರಸ್ಯ, ಏಕತಾ ಭಾವಗಳಿಂದ ಉತ್ಸವ ಆಯೋಜನೆ ಮಾಡಲಾಗಿತ್ತು. ಮನೋರಂಜನೆಯ ಜೊತೆಗೆ ಏಕತಾ ಮನೋಭಾವವನ್ನ ಉತ್ಸವದಲ್ಲಿ ಬೆಸೆಯಲಾಯಿತು. ಅಶೋಕ್, TV9 ಮಂಗಳೂರು.